ಶ್ವಾನ ಕಳೆದುಕೊಂಡ ಪೊಲೀಸ್ ಅಧಿಕಾರಿ ಕಣ್ಣೀರು. ಹೌದು, ಕಲಬುರಗಿ ಜಿಲ್ಲೆಯ ಪೊಲೀಸ್ ಶ್ವಾನದಳದಲ್ಲಿ ಕಳೆದ 11 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಇಂದು ನಿಧನ ಹೊಂದಿದ ರೀಟಾ ಎಂಬ ಶ್ವಾನಕ್ಕೆ ಕಲಬುರಗಿ ಎಸ್ಪಿ ಅಡ್ಡಲು ಶ್ರೀನಿವಾಸ ಶ್ರದ್ಧಾಂಜಲಿ. ಹೌದು ವೀಕ್ಷಕರೇ, ಕಲಬುರಗಿಯ ಶ್ವಾನದಳದ ರೀಟಾ ತನ್ನ ಅಪರಾಧ ಪತ್ತೆಯ ಚಾಣಾಕ್ಷತೆ ಕೆಲಸ ಕಾರ್ಯದಲ್ಲಿ ಅತ್ಯಂತ ಹೆಚ್ಚಿನ ಸಾಧನೆ ಮಾಡುವ ಮೂಲಕ ರಾಜ್ಯ ಮಟ್ಟದ ಪುರಸ್ಕಾರ ಪಡೆದು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರುತ್ತದೆ. ಈ ಶ್ವಾನವು ಜರ್ಮನ್ ಶೆಫರ್ಡ್ ತಳಿಯಾಗಿದ್ದು 2014ರಂದು ಜನನವಾಗಿತ್ತು. ಪೊಲೀಸ್ ಇಲಾಖೆಯಲ್ಲಿ ಇಲ್ಲಿಯವರೆಗೂ ಸುಮಾರು 600 ಅಪರಾಧ ಪ್ರಕರಣಗಳಲ್ಲಿ ಕಾರ್ಯವಹಿಸಿ ಹಾಗೂ ಜಿಲ್ಲಾ ಪ್ರಕರಣ ವ್ಯಾಪ್ತಿಯಲ್ಲಿ ಸುಮಾರು 300 ಪ್ರಕರಣ ಭೇದಿಸುವಲ್ಲಿ ಪಾತ್ರವಹಿಸಿದೆ. ಆದರೆ ಕಲಬುರಗಿ ನಗರದಲ್ಲಿ ರೀಟಾ ಶ್ವಾನ ತನ್ನ ಚಾಣಾಕ್ಷತೆಯಿಂದ ಎಲ್ಲರ ಗಮನ ಸೆಳೆಯುತ್ತಿತ್ತು. ಅಪರಾಧ ಕೊಲೆ ಪ್ರಕರಣದಲ್ಲಿ ಮೆಚ್ಚುಗೆ ಗಳಿಸಿತ್ತು. ರೀಟಾ ಶ್ವಾನವು 12 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ತನ್ನ ಕೊನೆ ಉಸಿರೆಳೆದಿದೆ. Standing, position. Everybody, one round, standing, load. Volley, present. Fire. Reload. Volley, present. Fire. Reload. Volley, present. Fire. Unload. Everybody, order up. Gadagar, no, one. Gadagar, present, up.
Order! Dismiss! ಹೆಸರಿಪಿ ಹಾಂ ಓಕೆ ರೀ. ಸರ್ ಹೇಳಿ ಸರ್ ಎಷ್ಟು ವರ್ಷದಿಂದ ಇದು ಮಾಡ್ಬೋದು ಏನಾಯ್ತು? ನಿನ್ನೆ ರಾತ್ರಿ ನಮ್ಮ ಕಲಬುರಗಿ ಜಿಲ್ಲಾ ಪೊಲೀಸ್ ಅಪರಾಧ ಡಾಗ್ ಆಗಿರುವಂತಹ ರೀಟಾ ಪಾಸ್ ಡೆತ್ ಆಗಿದೆ. ಆಲ್ಮೋಸ್ಟ್ 2014 ನಮ್ಮ ಕಲಬುರಗಿ ಜಿಲ್ಲಾ ಪೊಲೀಸಲ್ಲಿ ಇಂಡಕ್ಷನ್ ಆಗಿದೆ. ಆಲ್ಮೋಸ್ಟ್ 900 ಕೇಸಸಲ್ಲಿ ಭಾಗಿಯಾಗಿದೆ, ಅಂದರೆ ಪತ್ತೆ ಹಚ್ಚುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದೆ. ಇದರಲ್ಲಿ 80 ಕೇಸಸಲ್ಲಿ ಡಿಟೆಕ್ಷನ್ ಆಗಿದೆ. ಇಂಪಾರ್ಟೆಂಟ್ ಕೇಸಸ್ಸು ಸ್ಟೇಷನ್ ಬಜಾರು, ಆಳಂದಲ್ಲಿ ಒಂದು ನೋಡಿದರೆ ಒಂದು ಆಳಂದ ಪೊಲೀಸ್ ಠಾಣೆಯಲ್ಲಿ ಒಂದು ಪೋಕ್ಸೋ ಕೇಸು, ಸ್ಟೇಷನ್ ಬಜಾರಲ್ಲಿ ಒಂದು ಮಿಸ್ಸಿಂಗ್ ಕೇಸು, ಮತ್ತು RG ನಗರಲ್ಲಿ ಒಂದು ಕೊಲೆ ಪ್ರಕರಣ, ಮತ್ತು ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆಯಲ್ಲಿ ಒಂದು ಅಟ್ರಾಸಿಟಿ ಕೇಸಲ್ಲಿ ಮೇಜರ್ ಕೇಸಸಲ್ಲಿ ಡಿಟೆಕ್ಷನ್ ಇದು ಕೇಸ್ ಪತ್ತೆ ಹಚ್ಚುವಲ್ಲಿ ರೀಟಾ ಡಾಗ್ ಪಾತ್ರೆ ಭಾಳ ಪ್ರಾಮುಖ್ಯತೆ ಇದೆ. ಅದೇ ರೀತಿಯಿಂದ ಈಶಾನ್ಯ ವಲಯದ ಕ್ರೀಡಾಕೂಟ ಏನು ಪೊಲೀಸ್ ಡ್ಯೂಟಿ ಮೀಟಲ್ಲಿ 2016, 17, 18 ಪ್ರೈಸಸ್ ಎಲ್ಲ ತೊಗೊಂಡಿದೆ. ಆಮೇಲೆ 2016, 18 ಸ್ಟೇಟ್ ಲೆವೆಲ್ ಡ್ಯೂಟಿ ಮೀಟಲ್ಲಿ ಲಕ್ನೋವಲ್ಲಿನೂ ಸೆಕೆಂಡ್ ಪ್ರೈಸು ಮತ್ತು ಥರ್ಡ್ ಪ್ರೈಸು ಬಂದಿದೆ. ಕಲಬುರಗಿ ಜಿಲ್ಲಾ ಪೊಲೀಸ್ ಜೊತೆ ಅರೌಂಡ್ 11 ಇಯರ್ಸ್ ಸೇವಾ ಮಾಡಿದಿರೋದು ಇರುತ್ತದೆ. ಅದರಿಂದ ಇದು ಡೆತ್ ಆಗಿರೋದು ಭಾಳಷ್ಟು ನೋವು ಸಂಗತಿ ಇದೆ. ಇತ್ತೀಚೆಗೆ ಅದು ರಿಟೈರ್ಡು ಆಗಿದೆ. ಹೆಲ್ತ್ ಸರಿಯಾಗಿರುವುದರಿಂದ ಕಾರಣ ಅದಕ್ಕೆ ರೆಸ್ಟ್ ಕೊಡಬೇಕು ಅಂತ ಡಾಕ್ಟರ್ ಸಲಹಾ ಮೇರೆಗೆ ನಾವು ಇತ್ತೀಚೆಗೆ ಅದು ರಿಟೈರ್ಡ್ ಮಾಡಿದ್ವಿ. ಅದು ಡಾಗ್ ಹ್ಯಾಂಡ್ಲರ್ಗೆ ಹ್ಯಾಂಡ್ ಓವರ್ ಮಾಡಬೇಕು ಅಂತ ನಾವು ಪ್ಲ್ಯಾನ್ ಮಾಡಿದ್ವಿ. ಅಷ್ಟೊತ್ತಲ್ಲಿಗೆ ಅದು ಹೆಲ್ತ್ ರೀಸನ್ ಇರೋದ್ರಿಂದ ಡೆತ್ ಆಗಿದೆ. ಎಷ್ಟು ವರ್ಷ ರಿಟೈರ್ಡ್ ಆಗಿದೆ? ರೀಸೆಂಟ್ ಆಗಿದೆ, ಆಲ್ಮೋಸ್ಟ್ 1 ಮಂತ್ ಆಗಿದೆ. ಅದು ರೆಸ್ಟ್ ಕೊಡಬೇಕು ಅಂತ ಹೆಲ್ತ್ ಗ್ರೌಂಡ್ಸ್ ಮೇಲೆ ಅದು ರೆಸ್ಟ್ ಕೊಡ್ಲಿಕ್ಕಂತ ರಿಟೈರ್ಡ್ ಮಾಡಿದ್ವಿ. ಅದು ಹ್ಯಾಂಡ್ಲರ್ ಕೊಡಬೇಕು ಅಂತ ಇದ್ದೀವಿ, ಅವ್ರ ಫ್ಯೂಚರ್ ಪರ್ಪಸ್ ನೋಡ್ಕೊಳ್ಳೋಕ್ಕೆ. ಅಷ್ಟೊತ್ತಿಗೆ ಇದು ಆಗಿದೆ. ಜನವರಿಯಲ್ಲಿ ನಾನು ತರಬೇತಿ ಹೋಗಿದ್ದೆ. 8 ತಿಂಗಳು ನಾವು ತರಬೇತಿ ಮುಗಿಸಿ ಎಲ್ಲಿ? ಇಲ್ಲಿ ಬೆಂಗಳೂರು ಆಡುಗೋಡೆಯಲ್ಲಿ ತರಬೇತಿ ಮುಗಿಸಿವಿ. ಡೈಲಿ ನಾವು ಮಾರ್ನಿಂಗ್ 1-3 ತಾಸು ಮತ್ತು ಸಾಯಂಕಾಲ 1-3 ತಾಸು ನಾವು ಅದಕ್ಕೆಲ್ಲ ಫಿಸಿಕಲಿ ಆ್ಯಕ್ಟಿವಿಟಿ ಮತ್ತು ಅದಕ್ಕೆ ವಾಸನೆ ಶಕ್ತಿ ಎಲ್ಲ ನಾವು ಅದಕ್ಕೆ ತರಬೇತಿ ನೀಡಿರ್ತೀವಿ. ಅದರ ಅಟ್ಯಾಚ್ಮೆಂಟ್ ಮ್ಯಾಗ ನಾವು 8 ತಿಂಗಳು ಸತತ 8 ತಿಂಗಳು ನಾವು ಅದಕ್ಕೆ ಜೊತೆ ರನ್ನಿಂಗ್ ಎಲ್ಲ ಮಾಡಿ ಫಿಸಿಕಲಿ ಮತ್ತು ಊಟದ್ದೆಲ್ಲ ಮ್ಯಾನೇಜ್ ಮಾಡಿ ಅದಕ್ಕೆ ಏನು ದೈಹಿಕವಾಗಿ ಏನೇನು ನಾವು ಫಿಸಿಕಲಿ ಕೆಲಸ ಕೊಡ್ತೀವಿ ಅದನ್ನು ನಾವು ತರಬೇತಿ ಮಾಡ್ಕೊಂಬಂದು 8 ತಿಂಗಳು ತರಬೇತಿ ಮಾಡ್ಕೊಂಡು ನಾವು ಇಲ್ಲಿ ಬಂದು ಕರ್ತವ್ಯದಲ್ಲಿ ಕಂಟಿನ್ಯೂ ನಾವು ಮಾರ್ನಿಂಗ್ ಹೊರಗಡೆ ಬೇರೆ ಬೇರೆ ಪ್ಲೇಸಿಗೆ ನಾವು ತರಬೇತಿ ಒಯ್ದು ನ್ಯಾಚುರಲ್ ಯಾವ ಥರ ಕಳ್ತನ ಅಥವಾ ಯಾವ ಥರ ನಾವು ಪ್ರಕರಣ ಯಾವ ಥರ ಭೇದಿಸ್ಬೇಕು ಅಂತ ಲೆಕ್ಕದಾಗ ನಾವು ಅದಕ್ಕೆ ತರಬೇತಿ ನೀಡ್ತಿದ್ದೇವೆ ಡೈಲಿ. ಅದು ಪ್ರಕಾರ ನಾವು ಒಂದು ಕಂಟಿನ್ಯೂ ಒಂದು 3-4 ವರ್ಷ ನಾವು ಅದಕ್ಕೆ ಕಂಟಿನ್ಯೂ ಇಲ್ಲಿ ಮರಿನೂ ನಾವು ಕಂಟಿನ್ಯೂ ತರಬೇತಿ ಮಾಡಿಕೊಂಡು ಅದನ್ನು ನಾವು ಯಾವುದೇ ಪ್ರಕರಣ ಭೇದಿಸ್ಬೇಕಾದ್ರೂ ನಾವು ಯಾವ ಥರ ನ್ಯಾಚುರಲಿ ಕೆಲಸ ಮಾಡಿರ್ತಾವೆ ಅದೇ ಥರ ನಾವು ಪ್ರಕರಣವನ್ನು ಭೇದಿಸೀವಿ ರೀ. ಬೇರೆ ಇದ್ರ ಜೊತೆಗೆ ನಾಯಿಗಿಂತಲೂ ಇದೇ ರೀಟಾ ಯಾವ ಥರ ವರ್ಕ್ ಮಾಡ್ತೀವಿ? ಇದು ಎಲ್ಲರ ಜೊತೆ ಎಲ್ಲ ಸಿಬ್ಬಂದಿಗಳ ಜೊತೆ ಭಾಳ ಅನನ್ಯವಾಗಿತ್ತು ರೀ. ಮತ್ತು ಎಲ್ಲ ಡಾಗ್ಗಳ ಜೊತೆ ಭಾಳ ಸೈಲೆಂಟಾಗಿ ಅದರ ಪಾಡಿಗೆ ತಾವು ಏನು ಯಾವುದೂ ಡಿಸ್ಟರ್ಬೆನ್ಸ್ ಮಾಡಬಾರ್ದು ಬೇರೆ ಡಾಗಿ ಅಂತೇಳಿ ಇದು ಸೈಲೆಂಟ್. ನೀವು ಇದ್ರ ಜೊತೆ ಎಷ್ಟು ದಿವಸ ಜೊತೆ ಇದನ್ನು ನಾವು 11 ವರ್ಷ ನಾವು ಈ ಸಣ್ಣ ಮರಿ ಇಲ್ಲರ್ಕಾಗಿ ಅದಕ್ಕೆ ಇನ್ನೂ ಕಣ್ಣು ಸರಿಯಾಗಿ ಕಾಣ್ತಿದ್ಲಲ್ಲ ಸರ್. ಅಷ್ಟು ಸಣ್ಣ ಮರಿ ಇಲ್ಲರ್ಕಾಗಿ ನಾವು ತರಬೇತಿ ಹೋಗ್ಬೇಕಾದ್ರೆ ಅದು ಅಲ್ಲಿನಿಂದ ನಾವು ಇಲ್ಲಿ ತನೂ ಅದನ್ನು ಬಿಟ್ಟು ಒಂದಿನ ಎಲ್ಲಿ ಆಗಲಿಲ್ಲ ಲೆಕ್ಕ ನಾವು ರಜಾ ಹೋದ್ರು ನಮ್ಮ ಸಿಬ್ಬಂದಿಗಳ ಜೊತೆ ನಾವು ಇದು ಮಾಡ್ಕೊಂಡು ಒಂದು ಮಗುನ ಥರ ನೋಡ್ಕೊಂಡು. ಹ್ಞೂ ಸರ್, ಸೇಮ್ ನಮ್ಮ ಮಕ್ಕಳು ಯಾವ ಥರ ಇರ್ತೋ ಅದು ಆ ಥರ ನಾವು ಅದಕ್ಕೆ ಕಾಳಜಿ ಮಾಡಿ ಫ್ಯಾಮಿಲಿ ಅಟ್ಯಾಚ್ಮೆಂಟ್. ವಿಶೇಷ ಪ್ರಕರಣಗಳಲ್ಲಿ ವಿಶೇಷವಾದಂಥ ಯಾವ ಪ್ರಕರಣ ಭೇದಿಸಿತ್ತು? ಈಗ ಇತ್ತೀಚೆಗೆ ನಾವು ಮೊನ್ನೆ ಈಗ ಒಂದು ಹೆಣ್ಣು ಮಗಳು ಕಾಣೆಯಾಗಿತ್ತು ಸರ್. ಅದಕ್ಕೆ ನಾವು ಏನು ಮಾಡಿದೆ ಸರ್, ವಾಸನೆ ಕೊಡ್ಬೇಕಾದ್ರೆ ಏನೂ ವಸ್ತು ಇಲ್ಲರ ಸ್ಟೇಜ್ನಾಗ ನಾವು ಅದು ಮೇಡಮ್ ಅವರು ಬ್ರಷಿಗೆ ವಾಸನೆ ಕೊಟ್ಟು
ಅದು ಬಿಟ್ಟಾಗ ಅದು ವಾಸನೆ ಗ್ರಹಿಸುತ್ತೋ ಅದು ಸರಿಯಾಗಿ ಕ್ಲೀವ್ ಕೊಟ್ಟೆ ಸರ್. ಅದ್ರ ಮ್ಯಾಗ ಮುಂದೆ CC ಕ್ಯಾಮ್ರಾದ ಚೆಕ್ ಮಾಡಿ ಮುಂದೆ ಅದು ಪ್ರಕರಣ ಇಮಿಡಿಯೇಟ್ಲಿ ಬ್ರಷ್ಯಿಂದ ವಾಸನೆ ತಗೊಂಡು ನಿಮಗೆ ಹಾಂ ಸರ್. ಮತ್ತು ಇಲ್ಲಿ ಇತ್ತೀಚೆಲ್ಲ RG ನಗರ್ ಲಿಮಿಟ್ಸ್ನಾಗ ನಾವು ಇದು ತಾಯಿನ ಮರ್ಡರ್ ಮಾಡಿದ್ದೆ ಸರ್ ಮಗ. ಅದು ಅದನ್ನು ಚಾವಿಗೆ ಅದು ವಾಸನೆ ಕೊಟ್ಟು ಸರಿಯಾಗಿ ಕರೆಕ್ಟ್ ಇದು ಮಾಡಿದ 300 ಜನದೊಳಗೆ ಅದು ಆಟೋಮೆಟಿಕ್ಲಿ ರೆಡ್ ಹ್ಯಾಂಡಾಗಿ ಹಿಡಿದು ಕೊಟ್ಟೆ ಸರ್. ಹಾಂ ಸರ್. ಮತ್ತು ಮೊನ್ನೆ ಈಗ ಇನ್ನೊಂದು ಯೂನಿವರ್ಸಿಟಿ ಲಿಮಿಟ್ಸ್ನೇ ಒಂದು ಪ್ರಕರಣ ಆಗಿತ್ತು ಸರ್. ಅದೊಂದು ಕರೆಕ್ಟ್ ಕ್ಲೀವ್ ಆಗಿ ತೋರಿಸಿದ್ದು ಅದ್ರ ಪ್ರಕಾರ ಕೆಲಸ ಮಾಡಿ ಸರ್. ನಮ್ಮ ಇನ್ಚಾರ್ಜ್ ಸರ್ ಚಂದ್ರರೆಡ್ಡಿ ಸರ್. ಇದಕ್ಕೆ ಹೋಗ್ತೀರ ನೀವು ಇದ್ರ ಜೊತೆಗೆ ಬೇರೆ ಬೇರೆ ಕಾಂಪಿಟೇಷನ್? ಹ್ಞೂ ಸರ್. ನಾವು ಆಲ್ ಇಂಡಿಯಾ ಡ್ಯೂಟಿ ಮೀಟಿಗೆ ಕಾಂಪಿಟೇಷನ್ ಸರ್. ಕರ್ನಾಟಕ ರಾಜ್ಯದ ಪೊಲೀಸ್ ಕರ್ತವ್ಯ ಕೂಟದಾಗ ನಾವು ಬೆಂಗಳೂರಲ್ಲಿ ಕಾಂಪಿಟೇಷನ್ ನಡೆದಿತ್ತು ಸರ್. ಅಲ್ಲಿ ನಾವು ಸೆಕೆಂಡ್ ಪ್ರೈಸ್ ಒಂದು 2018 ಸೆಕೆಂಡ್ ಸರ್. 2016 ನಾವು ಥರ್ಡ್ ಪ್ರೈಸ್ ತೊಗೊಂಡ್ಬಂದ್ವಿ ಸರ್. ಅದ್ರ ಪ್ರಕಾರ ನಾವು 2018 ನಾವು ಲಕ್ನೋಕ್ಕೆ ಹೋಗಿದ್ದೆ ಸರ್. ಸ್ಪೆಷಲ್ ಡಾಗಿಗೆ ನಮಗೆಲ್ಲ ಸ್ಪೆಷಲಾಗಿ ನಾವು ಲಕ್ನೋ ಕಾಂಪಿಟೇಷನ್ ಕಳಿಸಿದ್ವಿ ಸರ್. ಅಲ್ಲಿ ಅತ್ಯುತ್ತಮ ಒಂದು ಇದು ಮಾಡಿದ್ದಕ್ಕೆ ನಮ್ಮ ಸಾಹೇಬರು ಇಲ್ಲಿ ನಮ್ಮ ಜಿಲ್ಲಾ ಇದು ಪರೇಡ್ ಗ್ರೌಂಡಲ್ಲಿ ನಮಗೆ ಸನ್ಮಾನ ಮತ್ತು ಅದಕ್ಕೆಲ್ಲ ಏನೇನು ರಿವಾರ್ಡನ್ನು ಮಾಡಿದ್ವಿ. ನಿಮ್ಮ ಹೆಸರು? ನಮ್ಮ ಹೆಸರು ರಮೇಶ್ ಸರ್.